2 ವರ್ಷಕ್ಕೊಮ್ಮೆ ನಡೆಯುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಈಗಾಗಲೇ ದಿನಾಂಕ ನಿಗದಿಯಾಗಿದ್ದು, ಮಾರಿ ಜಾತ್ರೆಯ ಕೇಂದ್ರ ಬಿಂದುವಾದಂತಹ ಕುರಿ ಕಾಳಗವನ್ನು ಈ ಬಾರಿ ಅಂತಾರಾಜ್ಯ ಕುರಿ ಕಾಳಗವನ್ನಾಗಿ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 15 ಶಿವರಾತ್ರಿ ದಿನದಂದು ನಗರದ ಫ್ರೀಡಂ ಪಾರ್ಕ್ ಅಲ್ಲಮಪ್ರಭು ಮೈದಾನದಲ್ಲಿ ಕಾಳಗ ನಡೆಸಲು ನಮ್ಮೂರ ಬಳಗದ ಸಂಸ್ಥೆ ತೀರ್ಮಾನಿಸಿದೆ. ಈ ಹಿನ್ನೆಲೆ ಇಂದು ನಮ್ಮೂರ ಬಳಗದ ಲಾಂಛನ ಹಾಗೂ ಪೋಸ್ಟರ್ಗಳನ್ನು ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷರಾದ ಮಾಜಿ ಮೇಯರ್ ಮರಿಯಪ್ಪ ಹಾಗೂ ನಮ್ಮೂರ ಬಳಗದ ಪ್ರಮುಖರಾದ ಕೆ ರಂಗನಾಥ್, ಪಾಲಾಕ್ಷಿ, ನಾಗರಾಜ್ ಕಂಕರಿ ಸೇರಿದಂತೆ ಹಲವು ಯುವ ಮುಖಂಡರು ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಯಿತು. ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶಿವಮೊಗ್ಗ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಟಗರು ಕಾಳಗವನ್ನು ನಮ್ಮೂರ ಬಳಗ ಎಂಬ ನಮ್ಮ ಸಂಸ್ಥೆಯಿಂದ ಫೆಬ್ರವರಿ 15ನೇ ತಾರೀಕು 2026ರಂದು ಶಿವರಾತ್ರಿಯ ದಿನ ಈ ಭಾರೀ ಟಗರು ಕಾಳಗವನ್ನು ಹಮ್ಮಿಕೊಂಡಿದ್ದು, ಸುಮಾರು 5 ಲಕ್ಷ ನಗದು ಬಹುಮಾನವನ್ನು ನಾವು ನೀಡುತ್ತಿದ್ದು, ಪ್ರತಿ ವರ್ಷವೂ ಸಹ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ನಮ್ಮ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾವು ನಮ್ಮವರ ಬಳಗ ಎಂಬ ಒಂದು ಸಂಘಟನೆಯೊಂದಿಗೆ ಸಮಾನ ಮನಸ್ಕರೆಲ್ಲರೂ ಸೇರಿ ಶಿವಮೊಗ್ಗ ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಅತ್ಯಂತ ವೈಭವಪೂರಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 8 ಅಲ್ಲಿನ ಕುರಿಗೆ ಯಾವುದು ಗೆಲ್ಲುತ್ತಾ ಆ ಕುರಿಗೆ ಮೊದಲ ಬಹುಮಾನವನ್ನು 1 ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೀವಿ. ಅದರ ಜೊತೆಯಲ್ಲಿ 2 ಮತ್ತು 3ನೇ ಹಂತದಲ್ಲಿ ಕೊಡ್ತೀವಿ. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಎಂಬ ಬಿರುದನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆಕರ್ಷಕ ಟ್ರೋಫಿ ಇರುತ್ತದೆ ಹಾಗೂ 6ಅಲ್ಲಿನ ಮರಿಗೆ ಅದಕ್ಕೆ 62,666 ರೂಪಾಯಿ ಪ್ರಥಮ ಬಹುಮಾನ ಆಗಿರುತ್ತದೆ. ಅದು ನಮ್ಮ ಶಿವಮೊಗ್ಗದ ವೀರ ಶಿವಪ್ಪನಾಯಕನ ಬಿರುದನ್ನು ಕೊಡೋದ್ರ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು 6ಅಲ್ಲಿನ ಕುರಿಗೆ ಆ ಒಂದು ಟ್ರೋಫಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ 4ಅಲ್ಲಿನ ಮರಿಗೆ ಭಗೀರಥ ಟ್ರೋಫಿ, ಭಗೀರಥ ಬಿರುದು ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಡೋದ್ರ ಮುಖಾಂತರ 4ಅಲ್ಲಿನ ಮರಿಗೆ ನಾವು ಆ ಒಂದು ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ 2ಅಲ್ಲಿನ ಮರಿಗೆ 22,222 ರೂಪಾಯಿ ಮೊದಲ ಪ್ರೈಸನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಸಿಂಧೂರ ಲಕ್ಷ್ಮಣ ಎಂಬ ಬಿರುದನ್ನು ಕೊಡೋದ್ರ ಮುಖಾಂತರ ಕೊಟ್ಟು ಅದ್ರ ಜೊತೆಗೆ ವಿಶೇಷ ಆಕರ್ಷಕ ಟ್ರೋಫಿಯನ್ನು ಕೊಡ್ತಾ ಇದ್ದೀವಿ. ಇಂದಿನಿಂದ ಇದರ ಪೋಸ್ಟರನ್ನು ನಮ್ಮ ಮಾರಿಕಾಂಬಾ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಇದರ ಲಾಂಛನ ಮಾಡಿದ್ದಾರೆ. ಕಾಳಗಕ್ಕೆ ಅಂತರ್ರಾಜ್ಯಗಳಾದ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಿಂದ ಮರಿಗಳು ಆಗಮಿಸುತ್ತಿದ್ದು, ಈಗಾಗಲೇ ನೋಂದಣಿಯನ್ನು ಸಹ ಮಾಡಿಕೊಂಡಿದ್ದಾರೆ. 2, 4, 6, 8 ಹಲ್ಲುಗಳ ಕುರಿಗಳ ಕಾಳಗವನ್ನು ಪ್ರತ್ಯೇಕವಾಗಿ ನಡೆಸಲಾಗುವುದು. ವಿಜೇತ ಕುರಿಗಳಿಗೆ ಆಕರ್ಷಕ ಟ್ರೋಫಿ, ನಗದು ಬಹುಮಾನ ಜೊತೆ ಸಂಗೊಳ್ಳಿ ರಾಯಣ್ಣ, ಭಗೀರಥ, ಶಿವಪ್ಪನಾಯಕ ಬಿರುದುಗಳನ್ನು ನೀಡಿ ಗೌರವಿಸಲಾಗುವುದು ಎಂದು ನಮ್ಮೂರ ಬಳಗದ ಮುಖಂಡರಾದ ಪಾಲಾಕ್ಷಿ ತಿಳಿಸಿದರು. ನಮ್ಮೂರ ಬಳಗದಿಂದ ಇವತ್ತು ಶಿವಮೊಗ್ಗ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಮಾರಿ ಜಾತ್ರೆ ಪ್ರಯುಕ್ತವಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ನಮ್ಮೂರ ಬಳಗದಿಂದ ಒಂದು ಕುರಿ ಕಾಳಗವನ್ನು ನಾವು ಶಿವಮೊಗ್ಗ ನಗರದಲ್ಲಿ ಫೆಬ್ರವರಿ 15ಕ್ಕೆ ಶಿವರಾತ್ರಿ ದಿನ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಶಿವಮೊಗ್ಗ ಮಾರಿಕಾಂಬಾ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಮ್ಮ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಏನು ರಾಷ್ಟ್ರ ಮಟ್ಟದ ಕುರಿ ಕಾಳಗ ಆಗಿರೋದ್ರಿಂದ ಇವತ್ತು ಶಿವಮೊಗ್ಗದ ಮೂಲೆಗಳಿಂದ ಇವತ್ತು ಕಾಳಗವನ್ನು ಆಡಿಸೋದಕ್ಕೆ ಮರಿಗಳನ್ನು ತರ್ತಕ್ಕಂಥ ಕೆಲಸವನ್ನು ಆಗ್ತಾಯಿದೆ. ಜೊತೆಗೆ ರಾಷ್ಟ್ರ ಮಟ್ಟದಾಗಿರೋದು ಹೊರ ರಾಜ್ಯಗಳಿಂದಲೂ ಕೂಡ ಈಗಾಗಲೇ ನಮಗೆ ಕೆಲವರೆಲ್ಲ ಕರೆ ಮಾಡಿ ಮರಿಗಳನ್ನು ನೋಂದಾಯಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಶಿವಮೊಗ್ಗ ನಗರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕೋಟೆ ಮಾರಿಕಾಂಬಾ ಜಾತ್ರೆ. ಇದೊಂದು ಕರ್ನಾಟಕದಲ್ಲಿ ಹಲವಾರು ಪ್ರಮುಖವಾದಂಥ ಮಾರಿಕಾಂಬಾ ಜಾತ್ರೆಗಳು ನಡೀತವೆ. ಸಾಗರ, ಶಿರ್ಸಿ ಆಗಿರ್ಬೋದು. ಹಂಗೆ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆ ನಮ್ಮ ಶಿವಮೊಗ್ಗದ ಸುಮಾರು 5 ದಿನಗಳ ಕಾಲ ಈ ಮಾರಿ ಜಾತ್ರೆ ನಡೀತದೆ. ಆ ಮಾರಿ ಜಾತ್ರೆ ಪ್ರಯುಕ್ತವಾಗಿ ನಮ್ಮೂರ ಬಳಗದ ವತಿಯಿಂದ ಇವತ್ತು ನಾವು 15ನೇ ತಾರೀಕು ಕುರಿ ಕಾಳಗವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದ ಕುರಿಗಳನ್ನು ತಗೊಂಡು ಭಾಗವಹಿಸಬೇಕು ಅಂತ ನಾವೆಲ್ಲರೂ ಕೂಡ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಧನ್ಯವಾದ.